ನೀನಾದೇನಾ ಇಂದಿನ ಸಂಚಿಕೆಯಲ್ಲಿ ಪ್ರೀತಮ್ ವೇದ ಜ್ಯುವೆಲ್ಲರಿ ಶಾಪಿಗೆ ಹೋಗ್ತಾರೆ. ಜ್ಯುವೆಲ್ಲರಿ ಶಾಪಿಗೆ ಹೋಗಿ ನಿಂತ್ಕೊಂತಾರೆ. ನಿಂತ್ಕೊಂಡ ತಕ್ಷಣ ವೇದವನ್ನು ಮಾತಾಡ್ತಾ ಹೋಗ್ತಾರೆ. ಮಾತಾಡಿ ಆಮೇಲೆ ಜ್ಯುವೆಲ್ಲರಿ ಶಾಪಲ್ಲಿ ನೆಕ್ಲೆಸ್ನ ನೋಡ್ತಾಳೆ. ವೇದ ತಗೊಳ್ತಾಳೆ. ಒಂದು ನೆಕ್ಲೆಸ್ ತಗೊಂಡು ಮತ್ತೆ ಹೊರಗಡೆ ಬರ್ತಾರೆ. ಬಂದು ಅವನು ಮತ್ತೆ ಹೊರಗಡೆ ಬಂದು ಮಾತಾಡಿ ವೇದನ ಪ್ರೀತಮ್ ಮಾತಾಡಿ ಪ್ರೀತಮ್ ಆ ಕಡೆ ಹೋಗ್ತಾನೆ. ವೇದನು ಈ ಕಡೆ ಹೋಗ್ತಾಳೆ. ಆ ಕಡೆ ಮಾವ ಮನೆಗೆ ವಿಕ್ರಮ್ರಪ್ಪ ಬೇಜಾರಲ್ಲಿ ಮನೆಗೆ ಹೋಗ್ತಾನೆ. ನಿನ್ನೆದು ನೆನೆಸ್ಕೊಂಡು ಅವಾಗ ಹೋಗ್ತಾನೆ. ನಿನ್ನೆ ಹೋಗುವ ಖುಷಿಯಿಂದ ಹೋಗಿದ್ರಿ, ಬರುವಾಗ ಇದರಿಂದ ಬರಾತಿರಲ್ಲ ಬೇಜಾರಲ್ಲಿ ಅಂತ ಹೇಳ್ತಾಳೆ. ವಿಕ್ರಮರ ತಾಯಿ, ವಿಕ್ರಮರ ಅತ್ತಿಗೆ, ವಿಕ್ರಮರ ಅಣ್ಣರೆಲ್ಲ ಬಂದು ನಿಲ್ತಾರೆ. ಯಾಕ್ರೆ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ. ಹೇಳಿದ ತಕ್ಷಣ ಅವಲ್ಲಿ ಎಲ್ಲ ಖುಷಿ ಪಟ್ಟಿದ್ದಂದರೆ ವೆಂಕಿ ಹೆಂಡತಿ ಶೈಲು ಫುಲ್ಲು ಖುಷಿಯಲ್ಲಿ ಇರ್ತಾಳೆ. ಅವಾಗ ಇವರು ಬೇಜಾರಲ್ಲಿ ನಿಲ್ತಾರೆ. ಅವಾಗ ವಿಕ್ರಮ್ ಮತ್ತು ವೇದ ಕಾಲ್ ಮಾಡ್ತಾಳೆ. ಬುಕ್ಕಿಂಗ್ ಮಾಡಿರ್ತಾಳೆ ಆಟೋ. ಇವಳೆ ಬುಕ್ಕಿಂಗ್ ಮಾಡಿದ್ದಂದು ಅವನು ವಿಕ್ರಮ್ ಬರ್ತಾನೆ. ಬಂದ ತಕ್ಷಣ ಕುತ್ಕೊತಾಳೆ. ಆಟೋದಲ್ಲಿ ಕುತ್ಕೊಂಡು ಮಾತಾಡಿ ನಾನು ಊಟಕ್ಕೆ ತಂದಿದ್ದೀನಿ ನಿಂಗೆ ಅಂತಾಳೆ. ಸರಿ ಆಗಿದ್ದರೆ ಊಟ ಮಾಡೋಣ ಅಂತಂದು ಊಟ ಮಾಡೋದಿಲ್ಲವರು. ನನಗೆ ಪಾನಿಪುರಿ ಕೊಡಿಸ್ತೀಯಾ ಅಂತ ಕೇಳ್ತಾಳೆ. ಸರಿ ಹಾಗಿದ್ರೆ ಅಂದು ಪಾನಿಪುರಿ ಅಂಗಡಿಗೆ ಹೋಗ್ತಾರೆ. ಇವತ್ತಿನ ಬಿಲ್ಲು ಇವತ್ತಿನ ಆಟೋ ದುಡ್ದಿದ್ದು 800 ರೂಪಾಯಿ ಅಂದು ವೇದನ ಕೈಯಾಗ ವಿಕ್ರಮ್ ಕೊಡ್ತಾನೆ. ಕೊಟ್ಟಿಂದ ಶಬಾ ಗುಡ್ ಅನ್ಕೊಂಡು ಕೈ ಚಪ್ಪರಿಸಿ ಆಮೇಲೆ ಈ ಕಡೆ ಪಾನಿಪುರಿ ತಿಂತಾರೆ. ತಿಂದ ತಕ್ಷಣ ಈ ಕಡೆ ನೋಡಿದರೆ ವೇದಾರ ಅಪ್ಪ ಫೋನ್ ಮಾಡ್ತಾನೆ ಅವ್ರ ಅಮ್ಮನಿಗೆ. ಫೋನ್ ಮಾಡಿ ಇಲ್ಲ ಕಾರ್ ಕೆಟ್ಟೋಗಿದೆ ಅಂತ ಕಾಲ್ ಮಾಡ್ತಾನೆ. ಆಗ ಮುಂದೆ ಬರ್ತಾರೆ. ಕಾರ್ ಕೆಟ್ಟೋಗಿದೆ ಅಂತಂದು ಅಲ್ಲೇ ನಿಲ್ತಾನೆ. ಅವನು ನಿಂತ ತಕ್ಷಣ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. 10 ಲಕ್ಷ ಕೇಳಿರ್ತಾರಂತೆ. ಅವಾಗ ಹೇಳ್ತಾಳೆ. ಈ ಕಡೆ ವಿಕ್ರಮ್ ಮತ್ತು ಅವಾಗ ತರಕಾರಿ ತರಕ್ಕೆ ಹೋಗಿದ್ರು. ಈಗ ಪಾನಿಪುರಿ ಅಂಗಡಿಗೆ ಹೋಗ್ತಾರೆ. ಪಾನಿಪುರಿ ಅಂಗಡಿಗೆ ಹೋಗಿ ಪಾನಿಪುರಿ ಎಷ್ಟಣ್ಣ ಅಂತಾರೆ. 1 ಪ್ಲೇಟ್ ಅಂತಾರೆ. ತಿಂದಿದ ತಕ್ಷಣ ಅವಾಗ ವೇದ ಅವನಿಗೆ ತಿನ್ನಿಸ್ತಾಳೆ. ವಿಕ್ರಮ್ಗೆ ತಿನ್ನಿಸ್ತಾಳೆ. ತಿನ್ನಿಸಿದ ತಕ್ಷಣ ಪಾನಿಪುರಿ ಅಂಗಡಿ ಅವನಿಗೆ ದುಡ್ಡು ಕೊಡೋಕೆ ಬೇಡಣ್ಣ ಅಂತಾಳೆ. ನಾನು ಹಳೆ ವಿಕ್ರಮ್ ಅಲ್ಲ, ಅವರು ಈಗ ಚೇಂಜ್ ಆಗಿದ್ದಾರೆ, ದುಡ್ಡು ತಗೋಣ ಅಂತಂದು ಕೊಡ್ತಾರೆ. ಈ ಕಡೆ ಬಂದರೆ ಇವ್ರು ನನ್ನ ಅವ್ರ ಅಪ್ಪನ ಮತ್ತು ಡ್ರೈವರ್ನ ಕಿಡ್ನಾಪ್ ಮಾಡಿರ್ತಾರೆ. 10 ಲಕ್ಷ ಬೇಕು ಅಂತಂದು ಅವರಮ್ಮ ಒಡವೆ ಗಿಡವೆ ಎಲ್ಲ ತಗೊಂಡು ಒಬ್ಬರೇ ಹೋಗ್ತಿದ್ದಾರೆ. ವಿಕ್ರಮ್ ಮತ್ತು ವೇದ ಮನೆ ಕಡೆ ಹೋಗಾತಿರ್ತಾರೆ. ಅವಾಗ ಅಮ್ಮ ಹೋಗೋದನ್ನು ನೋಡಿ ವಿಕ್ರಮ್ ಮತ್ತು ವೇದ ನೋಡ್ತಾರೆ. ನೋಡಿ ತಕ್ಷಣ ಅಮ್ಮ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಅಮ್ಮ ಎಂತಾಯಿತು ಅಂತ ಕೇಳಿದಾಗ ಇಲ್ಲ ನಿಮ್ಮ ಅಪ್ಪನ ಕಿಡ್ನಾಪ್ ಮಾಡಿದ್ದಾರೆ ಅಂತಂದು ಹೇಳ್ತಾಳೆ. ವೇದನು ಮತ್ತು ವಿಕ್ರಮ್ ದುಡ್ಡು ಅವ್ರ ಅಮ್ಮನ ಕಡೆ ಒಡವೆ ಇಸ್ಕೊಂಡು ನಾವು ಹೋಗಿ ಕೊಡು ಅಮ್ಮ ಅಂತಂದು ಹೇಳಿ ಹೋಗ್ತಾರೆ. ಹೋದ ತಕ್ಷಣ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ.